ನಾಗಮಂಗಲ ಪಟ್ಟಣದ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಬಾಂಗ್ಲಾದೇಶದ ವಿರುದ್ಧ ಪಂಜಿನ ಮೆರವಣಿಗೆ ಹಾಗೂ ಪ್ರತಿಭಟನೆಯನ್ನು ಟಿಬಿ ಬಡಾವಣೆಯಿಂದ ನೂರಾರು ಜನ ಮುಖ್ಯ ರಸ್ತೆಯಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಟಿ ಮರಿಯಪ್ಪ ವೃತ್ತದ ಬಳಿ ಪ್ರತಿಭಟಿಸಿ ಸೌಮ್ಯಕೇಶ್ವರ ದೇವಸ್ಥಾನದ ಬಳಿ ಮಾತನಾಡಿದ ಹಿಂದೂ ಪರ ಸಂಘಟನೆಯ ಮುಖಂಡರು, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಗುರುತಿಸಿ ಕ್ರೂರವಾಗಿ ಹತ್ಯೆ ಮಾಡುತ್ತಿರುವ ಇಸ್ಲಾಂ ಭಯೋತ್ಪಾದಕರು ಹಿಂದೂ ಹತ್ಯೆಗಳು ಹಾಗೂ ಮನೆಗಳಿಗೆ ಬೆಂಕಿ ಹಚ್ಚುವುದನ್ನು ತಕ್ಷಣ ನಿಲ್ಲಿಸಬೇಕು. ಒಂದು ಆದೇಶ ಕೊಡ್ತಾ ಇದೀವಿ. ಬಾಂಗ್ಲಾದೇಶ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಯಾರು ಇದ್ದಾರೆ ಅಂತ ವಲಸೆಗಾರರನ್ನು ಆದಷ್ಟು ಸ್ವಲ್ಪ ದೂರ ಹಾಕಬೇಕು, ಅಂಥವ್ರನ್ನ ಒಂದು ಕಾನೂನು ಪ್ರಕಾರ ಒಂದು ಕ್ರಮ ತಗೋಬೇಕು ಅಂತ ಕೇಳ್ಕೊಂಡು ನಾವು ಒಂದು ಪಂಜಿ ಮೆರವಣಿಗೆ ಮತ್ತು ಅವ್ರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೋಸ್ಕರ ನಮ್ಮ ನಾಗಮಂಗಲದಲ್ಲಿ ಯುವಕರು, ನಮ್ಮ ಹಿಂದೂ ಯುವಕರು, ಮುಖಂಡರು ಎಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಲಾಗಿದೆ. ಧನ್ಯವಾದ. ಬಾಂಗ್ಲಾದ್ಯಂತ ಹಿಂದೂಗಳ ಆಕ್ರಂದರ ಮುಗಿಲು ಮುಟ್ಟುತ್ತಿದೆ. ಮಕ್ಕಳು ಮಾತೆಯರ ಮಾನಹರಣ ಹೆಚ್ಚಾಗುತ್ತಿದೆ. ನಮ್ಮ ದೇಶದ ಅಖಂಡ ಭಾರತದ ಭಾಗವಾಗಿದ್ದ ಬಾಂಗ್ಲಾದೇಶ ಇಂದು ನಮ್ಮ ರಾಷ್ಟ್ರದ ವಿರುದ್ಧವೇ ವಿಷ ಕಾರುತ್ತಿದೆ. ನಮ್ಮ ಹಿಂದೂಗಳ ಭಿಕ್ಷೆಯಲ್ಲಿ ಬದುಕುತ್ತಿರುವ ಬಾಂಗ್ಲಾ ನಾವು ಸಿಡಿದೆದ್ದರೆ ಭೂಪಟದಿಂದಲೇ ಸರ್ವನಾಶವಾಗಲಿದೆ. ಜಗತ್ತಿನ ಮಾನವ ಹಕ್ಕುಗಳು ಮತ್ತು ವಿಶ್ವಸಂಸ್ಥೆ ನಿದ್ದೆಗೆ ಜಾರಿರುವುದು ಅವಮಾನಕರ. ಯಾವುದಾರ ಒಂದು ನೆಪ ಇಟ್ಕೊಂಡು ಹಿಂದೂಗಳನ್ನು ಹತ್ಯೆ ಮಾಡ್ತಿದ್ದಾರೆ. 1947ರಲ್ಲಿ 30% ಇದ್ದಂಥ ಹಿಂದೂ ಜನಸಂಖ್ಯೆ ಇವತ್ತು ಕೇವಲ 7ರಿಂದ 8% ಆಗಿದೆ. ದೀಪು ದಾಸ್ ಅನ್ನೋನ್ನ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸರೇ ಈ ಜಿಹಾದಿಗಳ ಕೈಗೆ ಒಪ್ಪಿಸಿದ್ದಾರೆ, ಮತಾಂತರ ಕೈಗೆ ಒಪ್ಪಿಸಿದ್ದಾರೆ, ಜಿಹಾದಿಗಳ ಕೈಗೆ. ಮುಂದಾಗುವ ಹೆಚ್ಚು ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕಿದೆ ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪುಣ್ಯಕೋಟಿ ರಘು, ತಾಲೂಕು ಸಂಯೋಜಕ ಕಾರ್ತಿಕ್, ಪುಟ್ಟ ರಾಜೇಶ್, ವಿನಯ್, ಪ್ರಮೋದ್, ಚನ್ನಪ್ಪ, ಕೆಂಪೇಗೌಡ, ನಾಗೇಶ್, ಕಿರಣ್ ಕುಮಾರ್, ಗೋವಿಂದರಾಜು ಸೇರಿದಂತೆ ನೂರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.